ನಮಸ್ಕಾರ ಸ್ನೇಹಿತರೆ, ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಶ್ರಾವಣ ಮಾಸದಲ್ಲಿ ನಾಗರ ಪಂಚಮಿಯ ನಂತರ ಬರುವ ಇನ್ನೊಂದು ದೊಡ್ಡ ಹಬ್ಬ ಅಂದರೆ ವರಮಹಾಲಕ್ಷ್ಮಿ ಹಬ್ಬ. ಹಾಗಾಗಿ ನಾನಿವತ್ತು ಆ ದಿನ ದೇವಿಯ ಪ್ರಸಾದಕ್ಕೆ ಮಾಡಬಹುದಾದ ಒಂದು ಸ್ವೀಟ್ ರೆಸಿಪಿಯನ್ನು ನಿಮಗೆ ಮಾಡಿ ತೋರಿಸ್ತಾ ಇದ್ದೇನೆ. ಈ ಸ್ವೀಟು ಶ್ರೀ ಮಹಾಲಕ್ಷ್ಮಿಗೆ ತುಂಬ ಇಷ್ಟವಾದ ಒಂದು ಪ್ರಸಾದ ಅಂತಲೇ ಹೇಳ್ಬೋದು. ಈ ಪ್ರಸಾದಕ್ಕೆ ಮುದ್ದೆ ಪರಮಾನ್ನ, ಗುಡಾನ್ನ ಅಥವಾ ಬೆಲ್ಲದ ಅನ್ನ ಅಂತೇಳಿ ಕರೀತಾರೆ. ನನಗೆ ಗೊತ್ತಿರುವ ಹಾಗೆ ನಮ್ಮೂರ ಕಡೆ ಇದನ್ನು ಸಾಮಾನ್ಯವಾಗಿ ದೇವಿಯ ದೇವಸ್ಥಾನಗಳಲ್ಲಿ ಕೆಲವೊಂದು ವಿಶೇಷ ಸಂದರ್ಭಗಳಲ್ಲಿ ಅಮ್ಮನವರ ನೈವೇದ್ಯಕ್ಕೆ ಮಾಡ್ತಾರೆ. ಈ ರೆಸಿಪಿ ಮಾಡಲಿಕ್ಕೆ ತುಂಬ ಸುಲಭ ಮತ್ತು ಇದನ್ನು ನಾವು ದೇವರಿಗೆ ನೈವೇದ್ಯವಾಗಿ ಮಾಡಿ ತಿನ್ನೋದ್ರಿಂದ ಇದಕ್ಕೆ ಒಂದು ವಿಶೇಷವಾದ ರುಚಿಯೂ ಇರ್ತದೆ. ವರಮಹಾಲಕ್ಷ್ಮಿ ಹಬ್ಬದ ಗಡಿಬಿಡಿಯಲ್ಲಿ ದೇವಿಯ ನೈವೇದ್ಯಕ್ಕೆ ನಾವು ಇದನ್ನು ಒಂದು 10ರಿಂದ 15 ನಿಮಿಷದಲ್ಲಿ ರೆಡಿ ಮಾಡ್ಕೊಳ್ಬೋದು. ಹಾಗಿದ್ರೆ ಬನ್ನಿ ಈಗ ರೆಸಿಪಿನ ಶುರು ಮಾಡೋಣ. ಈ ರೆಸಿಪಿ ಮಾಡಲಿಕ್ಕೆ ನಾನೀಗ ಮೊದಲಿಗೆ ಒಂದು ಅರ್ಧ ಕಪ್ನಷ್ಟು ಅಕ್ಕಿಯನ್ನು ತಗೊಂಡಿದ್ದೇನೆ. ಇದು ನಾವು ಮಾಮೂಲಿ ಯೂಸ್ ಮಾಡೋ ಊಟದ ಅಕ್ಕಿನೇ, ಅಂದರೆ ಸೋನಾ ಮಸೂರಿ ಅಕ್ಕಿ. ನೀವು ನಿಮ್ಮ ಮನೆಯಲ್ಲಿ ಊಟಕ್ಕೆ ಯಾವ ಅಕ್ಕಿಯನ್ನು ಯೂಸ್ ಮಾಡ್ತೀರಲ್ವ ಆ ಅಕ್ಕಿಯನ್ನು ತಗೊಳ್ಬೋದು. ಈಗ ಇದನ್ನು ಒಂದು 3-4 ಸಲ ಚೆನ್ನಾಗಿ ನೀರಲ್ಲಿ ತೊಳ್ಕೊಳ್ಬೇಕು. ನಾನೀಗ ಈ ಅಕ್ಕಿಯನ್ನು ತೊಳ್ಕೊಂಡು ಬಂದಿದ್ದೇನೆ. ನೆಕ್ಸ್ಟ್ ನಾನೀಗ ಇದರಿಂದ ಅನ್ನವನ್ನು ಮಾಡ್ಕೊಳ್ಬೇಕು. ಹಾಗಾಗಿ ಇದಕ್ಕೆ ನಾನು 1.5 ಕಪ್ನಷ್ಟು ನೀರನ್ನು ಹಾಕ್ಕೊಳ್ತೇನೆ. ನಾನಿಲ್ಲಿ ತಗೊಂಡಿರೋದು ಅರ್ಧ ಕಪ್ ಅಕ್ಕಿ, ಅದಕ್ಕೆ 1.5 ಕಪ್ನಷ್ಟು ನೀರನ್ನು ಹಾಕ್ಕೊಂಡ್ರೆ ಕರೆಕ್ಟ್ ಆಗ್ತದೆ. ಸೊ ನಾನೀಗ ಇದರಿಂದ ಅನ್ನವನ್ನು ಮಾಡ್ಕೊಳ್ತೇನೆ. ನಾವು ಮಾಮೂಲಿಯಾಗಿ ಅನ್ನವನ್ನು ಮಾಡ್ಕೊಳ್ಬೇಕಾದ್ರೆ 1:2 ಮೆಜರ್ಮೆಂಟಲ್ಲಿ ನೀರನ್ನು ಹಾಕ್ಕೊಳ್ತೇವಲ್ವಾ, ಅಂದರೆ 1 ಕಪ್ ಅಕ್ಕಿ ತಗೊಂಡ್ರೆ ಅದಕ್ಕೆ 2 ಕಪ್ ನೀರನ್ನು ಹಾಕ್ಕೊಳ್ತೇವೆ. ಆದರೆ ಈ ಮುದ್ದೆ ಪರಮಾನ್ನಕ್ಕೆ ಅನ್ನವನ್ನು ಬೇಯಿಸ್ಕೊಳ್ಳುವಾಗ ನೀರನ್ನು ಸ್ವಲ್ಪ ಜಾಸ್ತಿಯಾಗಿ ಹಾಕ್ಕೊಳ್ಬೇಕು. ಯಾಕಂದರೆ ಮುದ್ದೆ ಪರಮಾನ್ನ ಅಂತೇಳಿ ಹೆಸರಲ್ಲೇ ಇರುವ ಹಾಗೆ ನಾವು ಅಕ್ಕಿಗೆ ಸ್ವಲ್ಪ ಜಾಸ್ತಿಯಾಗಿ ನೀರನ್ನು ಹಾಕಿ ಅನ್ನವನ್ನು ಸ್ವಲ್ಪ ಮುದ್ದೆಯಾಗಿ ಬೇಯಿಸ್ಕೊಳ್ಬೇಕು. ಅಂದರೆ ನಾವೀಗ 1 ಕಪ್ ಅಕ್ಕಿಯನ್ನು ತಗೊಂಡಿದ್ದೇವೆ ಅಂದರೆ ಯೂಶ್ವಲಿ ಅದಕ್ಕೆ 2 ಕಪ್ ನೀರನ್ನು ಹಾಕ್ಕೊಂಡು ಅನ್ನವನ್ನು ಬೇಯಿಸ್ಕೊಳ್ತೇವೆ ಅಲ್ವಾ. ಆದರೆ ಈ ರೆಸಿಪಿಗೆ ನಾವು ಇನ್ನೂ ಒಂದು ಅರ್ಧ ಕಪ್ ನೀರು, ಅಂದರೆ ಟೋಟಲ್ ಆಗಿ 2.5 ಕಪ್ನಷ್ಟು ನೀರನ್ನು ಹಾಕೊಂಡು ಅನ್ನವನ್ನು ಬೇಯಿಸ್ಕೊಳ್ಬೇಕಾಗ್ತದೆ. ನೋಡಿ, ಹೀಗೆ ಆಗಾಗ ಮಧ್ಯದಲ್ಲಿ ಕೈಯಾಡಿಸ್ತಾ ಇರಬೇಕು, ಇಲ್ಲಾಂದರೆ ಅನ್ನ ಬೇಯುವಾಗ ತಳ ಹಿಡ್ಕೊಂಡು ಬಿಡ್ತದೆ. ಮತ್ತು ಇನ್ನೊಂದು, ನೀವಿಲ್ಲಿ ಅನ್ನವನ್ನು ಹೀಗೆ ಪಾತ್ರೆಯಲ್ಲಿ ಬೇಯಿಸ್ಕೊಳ್ಳೋ ಬದಲು ಕುಕ್ಕರಲ್ಲಿ ಕೂಡ ಬೇಯಿಸ್ಕೊಳ್ಬೋದು. ಆದರೆ ನಾನಿಲ್ಲಿ ಅಥೆಂಟಿಕ್ ಮೆಥಡಲ್ಲಿ ಮಾಡ್ತಾ ಇರೋದ್ರಿಂದ ಕುಕ್ಕರನ್ನು ಯೂಸ್ ಮಾಡ್ತಾ ಇಲ್ಲ, ಹಾಗೆ ಡೈರೆಕ್ಟಾಗಿ ಪಾತ್ರೆಯಲ್ಲೇ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಈಗ ಇದು ಆಲ್ಮೋಸ್ಟ್ ಆಗಿದೆ. ಇನ್ನು ಸ್ವಲ್ಪ ಇದರಲ್ಲಿರುವ ನೀರೆಲ್ಲ ಪೂರ್ತಿಯಾಗಿ ಆರಬೇಕು. ನೀವು ಕುಕ್ಕರನ್ನು ಯೂಸ್ ಮಾಡಿದರೆ ಈ ರೆಸಿಪಿಯನ್ನು ಇನ್ನೂ ಬೇಗನೆ ಮಾಡ್ಕೊಳ್ಬೋದು. ಬಟ್ ಹೀಗೆ ಪಾತ್ರೆಯಲ್ಲಿ ಮಾಡಿದರೆ ನಿಮಗೆ ಅನ್ನ ಬೇಯಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ. ನೋಡಿ, ಈಗ ಇದರಲ್ಲಿರುವ ನೀರೆಲ್ಲ ಸಾಧಾರಣ ಆರಿದೆ, ಅನ್ನ ಕೂಡ ಚೆನ್ನಾಗಿ ಬೆಂದಿದೆ. ಇಷ್ಟಾದರೆ ಸಾಕು. ಇನ್ನೀಗ ಗ್ಯಾಸನ್ನು ಆಫ್ ಮಾಡ್ಕೊಳ್ಬೋದು. ಇಷ್ಟಾದ ನಂತರ ನೆಕ್ಸ್ಟ್ ಇನ್ನು ಬೆಲ್ಲವನ್ನು ಕರಗಿಸ್ಕೊಳ್ಬೇಕು. ಅದಕ್ಕೆ ನಾನಿಲ್ಲಿ ಒಂದು ಪ್ಯಾನ್ಗೆ 1/4 ಕಪ್ನಷ್ಟು ಬೆಲ್ಲವನ್ನು ಹಾಕ್ಕೊಳ್ತಿದ್ದೇನೆ. ಅರ್ಧ ಕಪ್ ಅಕ್ಕಿಯಿಂದ ಮಾಡಿದ ಅನ್ನಕ್ಕೆ 1/4 ಕಪ್ನಷ್ಟು ಬೆಲ್ಲವನ್ನು ಹಾಕ್ಕೊಂಡ್ರೆ ಸ್ವೀಟ್ ಸರಿಯಾಗಿರ್ತದೆ. ಈಗ ಇದಕ್ಕೆ 2ರಿಂದ 3 ಸ್ಪೂನ್ ಆಗುವಷ್ಟು ನೀರನ್ನು ಹಾಕಿ ಬೆಲ್ಲವನ್ನು ಕರಗಿಸ್ಕೊಳ್ಬೇಕು. ಇಲ್ಲಿ ಬೆಲ್ಲ ನಿಮಗೆ ತುಂಬ ಪಾಕ ಬರಬೇಕು ಅಂತೇಳೇನಿಲ್ಲ, ಜಸ್ಟ್ ಕರಗಿದ್ರೆ ಸಾಕು. ಮತ್ತು ನೀವು ಸ್ವೀಟನ್ನು ಜಾಸ್ತಿ ಇಷ್ಟಪಡುವವರಾಗಿದ್ದರೆ ಬೆಲ್ಲವನ್ನು ಬೇಕಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿಯಾಗಿ ಹಾಕ್ಕೊಳ್ಬೋದು. ಹಾಗೆಯೇ ಇದಕ್ಕೆ ನೀವು ಆದಷ್ಟು ದಪ್ಪ ತಳದ ಪಾತ್ರೆಯನ್ನು ಯೂಸ್ ಮಾಡಿದರೆ ಒಳ್ಳೆಯದು. ಇಲ್ಲಾಂದರೆ ನಾನ್ ಸ್ಟಿಕ್ ಪ್ಯಾನನ್ನು ಯೂಸ್ ಮಾಡಿದರೆ ಕೂಡ ತೊಂದರೆ ಏನಿಲ್ಲ. ಯಾಕಂದರೆ ನೀವು ಇದಕ್ಕೆ ಅನ್ನ ಹಾಕಿದ ಮೇಲೆ ತುಂಬ ಬೇಗನೆ ತಳ ಹತ್ಕೊಂಡು ಬಿಡ್ತದೆ. ಹಾಗಾಗಿ ನೋಡಿ, ಈಗ ಇಲ್ಲಿ ಬೆಲ್ಲ ಎಲ್ಲ ಕರಗಿದೆ. ನೆಕ್ಸ್ಟ್ ಇನ್ನು ಇದಕ್ಕೆ ಬೇಯಿಸ್ಕೊಂಡಿರುವ ಅನ್ನವನ್ನು ಹಾಕ್ಕೊಂಡು ಅದನ್ನು ಬೆಲ್ಲದೊಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಶ್ರೀ ಮಹಾಲಕ್ಷ್ಮಿಗೆ ಬೆಲ್ಲ ಮತ್ತು ಅಕ್ಕಿಯಿಂದ ಮಾಡಿದ ಸ್ವೀಟ್ ತುಂಬ ಇಷ್ಟ ಅಂತೇಳಿ ಹೇಳ್ತಾರೆ. ಹಾಗಾಗಿ ಹಬ್ಬದ ದಿನ ಈ ಮುದ್ದೆ ಪರಮಾನ್ನವನ್ನು ಮಾಡಿ ದೇವಿಗೆ ನೈವೇದ್ಯವಾಗಿ ಇಟ್ಟರೆ ತುಂಬ ಒಳ್ಳೆಯದು. ಮತ್ತು ಇದನ್ನು ಮಾಡಲಿಕ್ಕೆ ತುಂಬ ಕಷ್ಟ ಏನಿಲ್ಲ. ಅನ್ನವನ್ನೊಂದು ಬೇಯಿಸ್ಕೊಂಡ್ರೆ ಈ ಸ್ವೀಟನ್ನು ತುಂಬ ಬೇಗನೆ ಮಾಡ್ಕೊಳ್ಬೋದು. ನೋಡಿ, ಈಗ ಇಲ್ಲಿ ಅನ್ನ ಬೆಲ್ಲದೊಟ್ಟಿಗೆ ಚೆನ್ನಾಗಿ ಮಿಕ್ಸ್ ಆಗಿದೆ. ಆದರೆ ಇದರಲ್ಲಿ ನೀರಿನಾಂಶ ಇನ್ನೂ ಹಾಗೇ ಇದೆ. ಹಾಗಾಗಿ ಇದರಲ್ಲಿರೋ ನೀರಿನಾಂಶ ಎಲ್ಲ ಹೋಗಿ ಸ್ವಲ್ಪ ಗಟ್ಟಿಯಾಗುವವರೆಗೆ ಹೀಗೇ ಕೈಯಾಡಿಸ್ತಾ ಇರಬೇಕು. ಈ ಟೈಮಲ್ಲಿ ಬೇಕಿದ್ರೆ ಏಲಕ್ಕಿ ಪುಡಿ ಇಲ್ಲಾಂದರೆ 4-5 ಲವಂಗವನ್ನು ಇದಕ್ಕೆ ಸೇರಿಸ್ಕೊಳ್ಬೋದು. ಸಾಮಾನ್ಯವಾಗಿ ಮುದ್ದೆ ಪರಮಾನ್ನ ಅಥವಾ ಗುಡಾನ ಮಾಡುವಾಗ ಫ್ಲೇವರ್ಗೆ ಅಂತೇಳಿ ಲವಂಗವನ್ನು ಹಾಕ್ತಾರೆ. ಆದರೆ ನನಗೆ ಸ್ವೀಟಲ್ಲಿ ಏಲಕ್ಕಿ ಮತ್ತು ಲವಂಗದ ಫ್ಲೇವರ್ ಇಷ್ಟ ಆಗೋದಿಲ್ಲ, ಹಾಗಾಗಿ ಹಾಕ್ಕೊಳ್ತಾ ಇಲ್ಲ. ಆದರೆ ಹಾಕ್ಕೊಂಡ್ರೆ ಈ ರೆಸಿಪಿಗೆ ಒಂದು ಒಳ್ಳೆ ಘಮ ಬರ್ತದೆ. ನೋಡಿ, ಈಗ ಇದು ಆಲ್ಮೋಸ್ಟ್ ಗಟ್ಟಿಯಾಗ್ತಾ ಬಂದಿದೆ. ಈ ಟೈಮಲ್ಲಿ ಇದಕ್ಕೆ 3-4 ಸ್ಪೂನ್ ಆಗುವಷ್ಟು ಫ್ರೆಶ್ ಆಗಿ ತುರಿದುಕೊಂಡಿರುವ ತೆಂಗಿನಕಾಯಿಯನ್ನು ಹಾಕ್ಕೊಳ್ಬೇಕು. ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2-3 ನಿಮಿಷ ಬೇಯಿಸ್ಕೊಳ್ಬೇಕು. ಮತ್ತು ನೀವಿಲ್ಲಿ ಇದನ್ನು ತೆಂಗಿನಕಾಯಿ ಜೊತೆ ಮಿಕ್ಸ್ ಮಾಡ್ಕೊಳ್ಳುವಾಗ ಸ್ವಲ್ಪ, ಅಂದರೆ 1-2 ಸ್ಪೂನ್ ಆಗುವಷ್ಟು ತುಪ್ಪವನ್ನು ಕೂಡ ಸೇರಿಸ್ಕೊಳ್ಬೋದು. ಆದರೆ ನಾನಿಲ್ಲಿ ತುಪ್ಪವನ್ನು ಹಾಕ್ಕೊಳ್ತಾ ಇಲ್ಲ, ಹಾಗೆಯೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ನೀವಿಲ್ಲಿ ನೋಡ್ಬೋದು, ಇದರ ನೀರಿನಾಂಶ ಎಲ್ಲ ಪೂರ್ತಿಯಾಗಿ ಹೋಗಿದೆ. ಈ ರೀತಿ ಮುದ್ದೆ ಆಗಿರುವ ಕನ್ಸಿಸ್ಟೆನ್ಸಿಗೆ ಬರುವವರೆಗೆ ಕೂಡ ಇದನ್ನು ಬೇಯಿಸ್ಕೊಳ್ಬೇಕಾಗ್ತದೆ. ನನಗೀಗ ಇಲ್ಲಿ ಇದರ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿದೆ. ಇಷ್ಟಾದರೆ ಸಾಕು. ಸೊ ನಾನೀಗ ಗ್ಯಾಸನ್ನು ಆಫ್ ಮಾಡ್ಕೊಳ್ತೇನೆ. ಇಷ್ಟೆಲ್ಲ ಆದ ನಂತರ ಇನ್ನು ಲಾಸ್ಟಿಗೆ ಇದಕ್ಕೊಂದು ದ್ರಾಕ್ಷಿ ಗೋಡಂಬಿ ಒಗ್ಗರಣೆಯನ್ನು ಕೊಡಬೇಕು. ಅದಕ್ಕೆ ನಾನಿಲ್ಲಿ ಒಗ್ಗರಣೆ ಪ್ಯಾನ್ಗೆ 1 ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಗೋಡಂಬಿಯನ್ನು ಹಾಕ್ಕೊಂಡಿದ್ದೇನೆ.
ಈ ಗೋಡಂಬಿ ಚೆನ್ನಾಗಿ ಫ್ರೈ ಆದಮೇಲೆ ಈಗ ದ್ರಾಕ್ಷಿಯನ್ನು ಕೂಡ ಹಾಕಿ ಅದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಹುರಿದುಕೊಳ್ಬೇಕು. ನೋಡಿ, ಈಗ ದ್ರಾಕ್ಷಿ ಕೂಡ ಚೆನ್ನಾಗಿ ಕೆಂಪಗಾಗಿ ಉಪ್ಕೊಂಡು ಬಂದಿದೆ. ಇಷ್ಟಾದರೆ ಗ್ಯಾಸನ್ನು ಆಫ್ ಮಾಡಿ ಈ ದ್ರಾಕ್ಷಿ ಗೋಡಂಬಿಯನ್ನು ಮಾಡಿಟ್ಟಿರೋ ಮುದ್ದೆ ಪರಮಾನ್ನಕ್ಕೆ ಹಾಕ್ಕೊಳ್ಬೇಕು. ಇನ್ನೀಗ ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಮುದ್ದೆ ಪರಮಾನ್ನ ಅಥವಾ ಗುಡಾನ ರೆಡಿಯಾಗಿ ಬಿಡ್ತದೆ. ತುಂಬ ಸಿಂಪಲ್ ಆಗಿದೆ ಅಲ್ವಾ? ಆದರೆ ಅಷ್ಟೇ ಟೇಸ್ಟಿಯಾಗಿಯೂ ಇರ್ತದೆ. ಅನ್ನ, ಬೆಲ್ಲ, ತೆಂಗಿನಕಾಯಿಂದ ಮಾಡಿದ ಈ ಪ್ರಸಾದ ದೇವಿಗೆ ತುಂಬ ಇಷ್ಟ ಆಗ್ತದೆ. ಯಾರಾದರೂ ಹೊಸದಾಗಿ ಅಡುಗೆ ಮಾಡಲಿಕ್ಕೆ ಕಲಿತಾ ಇದ್ದರೆ ಅವರು ಹಬ್ಬದ ದಿನ ಈ ರೆಸಿಪಿಯನ್ನು ಟ್ರೈ ಮಾಡ್ಬೋದು. ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಕೂಡ ತುಂಬ ಜಾಸ್ತಿ ಬೇಕಾಗಿಲ್ಲ, ಮತ್ತು ತುಂಬ ಸಿಂಪಲ್ ಆಗಿ ಈಸಿಯಾಗಿ ಟೇಸ್ಟಿಯಾಗಿ ಈ ಸ್ವೀಟನ್ನು ರೆಡಿ ಮಾಡಿಕೊಂಡು ದೇವಿಗೆ ಅರ್ಪಿಸಿ ವರಮಹಾಲಕ್ಷ್ಮಿ ಹಬ್ಬವನ್ನು ಸಂತೋಷದಿಂದ ಆಚರಿಸ್ಕೊಳ್ಬೋದು. ಸೊ ಹಾಗಿದ್ರೆ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಮತ್ತು ಈ ರೆಸಿಪಿಯನ್ನು ನೀವು ಟ್ರೈ ಮಾಡಿದ ನಂತರ ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ಕೂಡ ತಿಳಿಸಿ. ಹಾಗಿದ್ರೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಧನ್ಯವಾದಗಳು.